ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಇತ್ತೀಚಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಮೊದಲು ಬರೋದೇ ಅಕ್ರಮದ ವಾಸನೆ. ಲಕ್ಷಾಂತರ ವಿದ್ಯಾರ್ಥಿಗಳು ನೂರಾರು ಕನಸುಗಳನ್ನ ಹೊತ್ತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೀತಾರೆ. ಆದ್ರೆ ಅಲ್ಲೇ ಆಗುವಂತ ಅಕ್ರಮ ಮತ್ತು ಭ್ರಷ್ಟಾಚಾರದಿಂದ ವಿದ್ಯಾರ್ಥಿಗಳ ಬದುಕು ಮಣ್ಣು ಪಾಲಾಗತ್ತೆ. ಈಗ ದೇಶದಲ್ಲಿ ಅಂಥದ್ದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ದೊಡ್ಡ ಹಗರಣ ನಡೆದು ಬಿಟ್ಟಿದೆ. 2024ರ ನೀಟ್ ಪರೀಕ್ಷೆಯಲ್ಲಿ ಹಗರಣ ಆಗಿದೆ, ಅಕ್ರಮ ಆಗಿದೆ ಅಂತ ಪರೀಕ್ಷೆ ಬರೆದಿರುವಂತ ಅಭ್ಯರ್ಥಿಗಳು ಮತ್ತು ಪೋಷಕರು ಶಂಕೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ದೇಶದೆಲ್ಲೆಡೆ ಆಕ್ರೋಶ ಹೊರಗಾಕ್ತಿದ್ದಾರೆ. ಏನಿದು ನೀಟ್ ಪರೀಕ್ಷೆ ಅಂತೀರಾ? PUCಯಲ್ಲಿ ವಿಜ್ಞಾನ ವಿಭಾಗವನ್ನ ಆರಿಸಿ ಉನ್ನತ ಶಿಕ್ಷಣಕ್ಕೋಸ್ಕರ, ವೈದ್ಯಕೀಯ ಶಿಕ್ಷಣಕ್ಕೋಸ್ಕರ ದೇಶದಲ್ಲೇ ನೀಟ್ ಪರೀಕ್ಷೆಯನ್ನ ಆಯೋಜನೆ ಮಾಡ್ತಾರೆ. ಇನ್ನು ಈ ನೀಟ್ ಪರೀಕ್ಷೆಯಲ್ಲಿ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ದೇಶದಾದ್ಯಂತ ವೈದ್ಯಕೀಯ ಶಿಕ್ಷಣಕ್ಕೋಸ್ಕರ ವೈದ್ಯಕೀಯ ಕಾಲೇಜುಗಳಲ್ಲಿ ಸೀಟ್ ಸಿಗುತ್ತೆ. ಹೀಗಾಗಿ NTA ಪ್ರತಿ ವರ್ಷ ನೀಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುತ್ತೆ. ಆದ್ರೆ ಈ ಬಾರಿ ದೊಡ್ಡ ಮಟ್ಟದ ಹಗರಣ ಆಗಿದೆ, ಇಲ್ಲಿ ಅಕ್ರಮ ಆಗಿದೆ ಅಂತ ವಿದ್ಯಾರ್ಥಿಗಳು ಮತ್ತು ಪೋಷಕರು ಆರೋಪವನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಏನಾಯ್ತು ಈ ಬಾರಿ? ಇವೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀಟ್ ಸ್ಕ್ಯಾಮ್ ಆರೋಪವೇನು? ಜೂನ್ 4ಕ್ಕೆ ನೀಟ್ UG ಪರೀಕ್ಷೆ ಫಲಿತಾಂಶ ಬಗ್ಗೆ ದೊಡ್ಡ ಮಟ್ಟದ ಅನುಮಾನ ಶುರುವಾಗುಬಿಟ್ಟಿದೆ. NTA ನಡವಳಿಕೆ ಬಗ್ಗೆ ದೇಶದಾದ್ಯಂತ ಸಾಕಷ್ಟು ದೂರುಗಳು ಬಂದಿದೆ. ಪ್ರತಿ ವರ್ಷ ನೀಟ್ ಪರೀಕ್ಷೆಯನ್ನ ಆಯೋಜನೆ ಮಾಡುತ್ತೆ ನೀಟ್. ಆದ್ರೆ ಈ ಬಾರಿ ಜೂನ್ 4ಕ್ಕೆ ಹೊರಬಂದಂತ ಫಲಿತಾಂಶದ ಬಗ್ಗೆ ಅನೇಕ ಅನುಮಾನಗಳು ಶುರುವಾಗುಬಿಟ್ಟಿದೆ. NTA ಜಾರಿಗೆ ಬಂದಾಗಿನಿಂದ ಪ್ರಮುಖ ಪರೀಕ್ಷೆಗಳಲ್ಲಿ ಅಕ್ರಮವೇ ಆಗ್ತಾ ಇದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಯಾವಾಗಿಂದ ಜಾರಿಗೆ ಬಂತು, ಇಲ್ಲಿ ಬರೆಯುವಂತ ಪ್ರತಿ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ಆಗ್ತಿದೆಯಂತ ವಿಚಾರ ಕೇಳಿ ಬರ್ತಾ ಇದೆ. MBBS BDS ಪದವಿ ಪ್ರವೇಶ ಪರೀಕ್ಷೆಯಲ್ಲಿ ಒಟ್ಟು 720 ಅಂಕಕ್ಕೆ ಪರೀಕ್ಷೆಯನ್ನ ಬರೀತಾರೆ. ಆದರೆ ಪ್ರತಿ ಸರಿಯಾದ ಉತ್ತರಕ್ಕೆ 4 ಅಂಕಗಳನ್ನು ನೀಡಲಾಗುತ್ತೆ. 720ರಲ್ಲಿ ಪ್ರತಿಯೊಂದು ಸರಿಯಾದ ಉತ್ತರಕ್ಕೆ 4 ಅಂಕಗಳನ್ನು ಕೊಡ್ತಾರೆ. ಹಾಗೆ ಪ್ರತಿ ತಪ್ಪು ಉತ್ತರಕ್ಕೆ 1 ಅಂಕವನ್ನ ಕಡಿತಗೊಳಿಸ್ತಾರೆ. ನೆಗೆಟಿವ್ ಮಾರ್ಕಿಂಗ್ ಕೂಡ ಈ ಒಂದು ಪರೀಕ್ಷೆಯಲ್ಲಿ ಇರುತ್ತೆ. ಹಾಗೆ ಅಂಕ ಕಡಿತಕೊಂಡ್ರೆ 719, 718 ಅಂಕ ಪಡೆಯಲು ಸಾಧ್ಯವೇ ಇಲ್ಲ. 720ಕ್ಕೆ ನೆಗೆಟಿವ್ ಮಾರ್ಕ್ ಇದ್ರೆ 720ಕ್ಕೆ 719, 18 ಮಾರ್ಕ್ಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಈ ಬಾರಿ ಏನಾಗಿದೆ ಅಂತಂದ್ರೆ, ಒಂದೇ ಪರೀಕ್ಷಾ ಕೇಂದ್ರದ 67 ಮಂದಿಗೆ ಫಸ್ಟ್ ರ್ಯಾಂಕ್ ಬಂದಿದೆ. 720ಕ್ಕೆ 720 ಮಾರ್ಕ್ ಅನ್ನ ಪಡೆದು ಒಂದೇ ಸೆಂಟರ್ನ ವಿದ್ಯಾರ್ಥಿಗಳಿಗೆ ಈ ಬಾರಿ ಫಸ್ಟ್ ರ್ಯಾಂಕ್ ಬಂದಿದೆ. ಒಬ್ರಲ್ಲ ಇಬ್ರಲ್ಲ, ಐ ರಿಪೀಟ್, 67 ಮಂದಿಗೆ ಈ ಬಾರಿ ಫಸ್ಟ್ ರ್ಯಾಂಕ್ ಬಂದುಬಿಟ್ಟಿದೆ. ಈ ಬಗ್ಗೆ ಕೇಳಿದ್ರೆ ಗ್ರೇಸ್ ಮಾರ್ಕಿನಿಂದ ರ್ಯಾಂಕ್ ಅಂತ NTA ಸಮರ್ಥನೆಯನ್ನ ಮಾಡ್ಕೊಂತಿದೆ. ನೀಟ್ ಪರೀಕ್ಷೆಯ ಫಲಿತಾಂಶಕ್ಕೂ ಮೊದಲು ನೀಟ್ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದೆ ಎನ್ನುವಂತ ಆರೋಪ ಕೂಡ ಕೇಳಿ ಬಂದಿತ್ತು. ಪ್ರಶ್ನೆ ಪತ್ರಿಕೆಯಲ್ಲಿ ದೊಡ್ಡ ಹಗರಣವೇ ಆಗಿದೆ, ಇಲ್ಲಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದೆ, ಲೀಕ್ ಆಗಿದೆ ಎನ್ನುವಂತ ಆರೋಪಗಳು ಕೇಳಿ ಬಂದಿತ್ತು. ಆದರೂ ಕೂಡ ನೀಟ್ ಪರೀಕ್ಷೆಯನ್ನ NTA ಈ ಬಾರಿ ಮಾಡಿತ್ತು. ಆದರೆ ಜೂನ್ 14ಕ್ಕೆ ಪ್ರಕಟವಾಗಬೇಕಾಗಿದ್ದಂತ ನೀಟ್ ಪರೀಕ್ಷೆಯ ಫಲಿತಾಂಶ ಈ ಬಾರಿ ಜೂನ್ 4ಕ್ಕೆ ಫಲಿತಾಂಶವನ್ನ ಪ್ರಕಟಿಸಿದ್ದಾರೆ ಎನ್ನುವಂತ ಪ್ರಶ್ನೆ ಮತ್ತೊಂದು ಕಡೆ. ಜೂನ್ 14ಕ್ಕೆ ಈ ಒಂದು ನೀಟ್ ಎಕ್ಸಾಮ್ ರಿಸಲ್ಟ್ ಬರಬೇಕಿತ್ತು. ಆದರೆ ಈ ಬಾರಿ ಜೂನ್ 4ಕ್ಕೆ ರಿಸಲ್ಟ್ ಅನ್ನ ಬಿಟ್ಟಿದ್ದಾರೆ. ಯಾಕೆ ಅನ್ನುವಂತ ಮತ್ತೊಂದಿಷ್ಟು ಅನುಮಾನಗಳು ಮೂಡ್ತಾ ಇದೆ. ಒಂದು ಕಡೆಯಲ್ಲಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಕೂಡ ಜೂನ್ 4ಕ್ಕೆ ಹೊರಬಂದಿದೆ. ಇದೇ ಹೊತ್ತಿನಲ್ಲಿ ತರಾತುರಿಯಲ್ಲಿ ನೀಟ್ ಪರೀಕ್ಷೆಯ ಫಲಿತಾಂಶ ಹೊರಬಿಟ್ಟಿದ್ ಯಾಕೆ ಅಂತ ಮತ್ತೊಂದಿಷ್ಟು ಅನುಮಾನಗಳು ಇದ್ರ ಸುತ್ತ ಮೂಡ್ತಾ ಇದೆ. ಈ ಬಗ್ಗೆ ಫಲಿತಾಂಶ ಪ್ರಕಟಣೆ ವೇಳೆ ಅಕ್ರಮ ನಡೆದಿದೆ ಎನ್ನುವಂತ ಶಂಕೆ ಮತ್ತು ಆರೋಪ ಕೂಡ ಮಾಡ್ತಿದ್ದಾರೆ. ಒಂದು ಕಡೆಯಲ್ಲಿ 67 ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಅನ್ನು ತೆಗೆದುಕೊಂಡಿದ್ದಾರೆ. 720ಕ್ಕೆ 720 ಮಾರ್ಕ್ಗಳನ್ನ ಪಡೆದುಕೊಂಡಿದ್ರೆ, ಇತ್ತ ಚುನಾವಣೆಯ ಫಲಿತಾಂಶದ ದಿನವೇ ನೀಟ್ ಪರೀಕ್ಷೆಯ ಫಲಿತಾಂಶವನ್ನು ಕೂಡ ತರಾತುರಿಯಲ್ಲಿ ಬಿಟ್ಟಿದ್ದಾರೆ. ಹೀಗಾಗಿ ಪರೀಕ್ಷೆಯನ್ನು ಬರೆದಿರುವಂತಹ ಅಭ್ಯರ್ಥಿಗಳು ಹಾಗೂ ಪೋಷಕರು ಇಂದ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ. ಪೋಷಕರು ಹಾಗೂ ವಿದ್ಯಾರ್ಥಿಗಳಿಂದಲೇ ಈಗ ದೊಡ್ಡ ಅಕ್ರಮದ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದೆ, ಶಂಕೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ವೈದ್ಯಕೀಯ ಶಿಕ್ಷಣಕ್ಕೋಸ್ಕರ ದೇಶದಾದ್ಯಂತ ಸೀಟನ್ನು ಪಡೆದುಕೊಳ್ಬೇಕು ಅಂತ ಅನೇಕ ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬರೀತಾರೆ. ನೀಟ್ ಪ್ರತಿ ಬಾರಿ NTA ಇದನ್ನ ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಾರೆ. ಆದ್ರೆ ಈ ಬಾರಿ ದೊಡ್ಡ ಅಕ್ರಮದ ವಾಸನೆ ಶುರುವಾಗುಬಿಟ್ಟಿದೆ. ಯಾವಾಗ ಜೂನ್ 4ರಂದು ಫಲಿತಾಂಶ ಹೊರಬರುತ್ತೆ, ದೊಡ್ಡ ಆಘಾತವೇ ಕಾಡ್ತಿದೆ. ಯಾಕಂತಂದ್ರೆ ಪ್ರತಿ ಬಾರಿ 1-2 ಫಸ್ಟ್ ರ್ಯಾಂಕ್ಗಳು ಬಂದ್ರೆ, ಈ ಬಾರಿ ಬರೋಬ್ಬರಿ 67 ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ ಒಂದೇ ಸೆಂಟರ್ ಅಲ್ಲಿ ಎಕ್ಸಾಮ್ ಬರೆದಿರುವಂತಹ ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ.
ಪರೀಕ್ಷೆಗೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು ಎನ್ನುವಂತ ಅನುಮಾನಗಳಿತ್ತು. ಅದಾದ ಮೇಲೆ ಒಂದೇ ಪರೀಕ್ಷೆ ಕೇಂದ್ರದಿಂದ ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಬಂದಿರುವಂಥದ್ದು ದೊಡ್ಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಂತೆ ಕಾಣಿಸ್ತಿದೆ. ಹೀಗಾಗಿ ಸರ್ಕಾರ ಇದಕ್ಕೆ ಉತ್ತರವನ್ನ ಕೊಡಬೇಕು. ವಿದ್ಯಾರ್ಥಿಗಳ ಭವಿಷ್ಯ, ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದಾರೆ. ಈಗ ಅಕ್ರಮ ಆಗಿದೆ ಅಂತಂದ್ರೆ ಇದಕ್ಕೆ ಯಾರು ಉತ್ತರನ ಕೊಡಬೇಕು? ಕೇಂದ್ರ ಸರ್ಕಾರ ಇದಕ್ಕೆ ಪ್ರತಿಕ್ರಿಯೆನ ಕೊಡಬೇಕು. ಏನಾಗಿದೆ? ಇನ್ನೊಂದು ಕಡೆಯಲ್ಲಿ ಗ್ರೇಸ್ ಮಾರ್ಕ್ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಾ? ಇದ್ರ ಬಗ್ಗೆ ಸರಿಯಾಗಿ ಉತ್ತರವನ್ನ ನೀಡಬೇಕು. ಯಾವ ರೀತಿಯಾಗಿ ಗ್ರೇಸ್ ಮಾರ್ಕ್ ಬಂತು, ಏನು ತರಾತುರಿಯಲ್ಲಿ ಫಲಿತಾಂಶ ಹೊರಬರೋದಕ್ಕೆ ಏನು ಕಾರಣ ಇದೆ? ಇವೆಲ್ಲದರ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು NTA ಉತ್ತರವನ್ನ ಕೊಡಬೇಕು. ವಿದ್ಯಾರ್ಥಿಗಳ ಭವಿಷ್ಯ ಇದು ಅಕ್ರಮ ಆಗಿದೆ ಅಂತಂದ್ರೆ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಅತಿ ಶೀಘ್ರವೇ ಇದಕ್ಕೆ ಉತ್ತರವನ್ನ ನೀಡಬೇಕು ಅಂತ ಇದೀಗ ದೇಶದಾದ್ಯಂತ ಪರೀಕ್ಷೆಯನ್ನ ಬರೆದಿರುವಂತಹ ವಿದ್ಯಾರ್ಥಿಗಳು ಮತ್ತು ಪೋಷಕರು ಆಕ್ರೋಶವನ್ನ ಹೊರಗೆ ಹಾಕ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.